ರಾಜ್ಯ ಕಾಂಗ್ರೆಸ್ನಲ್ಲೀಗ ಬಿರುಗಾಳಿ ಎದ್ದಿದೆ. ಅದು ಮುಸ್ಲಿಂ ನಾಯಕರ ನಡುವಿನ ಮಹಾಯುದ್ಧಕ್ಕೆ ನಾಂದಿ ಹಾಡಿದೆ. ಹೌದು, ದಾವಣಗೆರೆ ಟಿಕೆಟ್ ವಿಚಾರವಾಗಿ ಶುರುವಾದ ಈ ಕಿಡಿ ಈಗ ನಸೀರ್ ಅಹಮದ್ ಅವರ ವಜಾ ಮತ್ತು ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆವರೆಗೂ ಬಂದು ನಿಂತಿದೆ. ಇಷ್ಟಕ್ಕೂ ಈ ಕೈಕೋಟೆಯಲ್ಲಿ ಮುಸ್ಲಿಂ ನಾಯಕರು ಎರಡು ಹೋಳಾಗಿದ್ದು ಯಾಕೆ? ಹೈಕಮಾಂಡ್ ಲೆಕ್ಕಾಚಾರ ಉಲ್ಟಾ ಹೊಡಿತಾ? ನೋಡೋಣ ಬನ್ನಿ. ಎಲ್ಲವೂ ಶುರುವಾಗಿದ್ದು ದಾವಣಗೆರೆಯಿಂದ. ಶಾಮನೂರು ಅವರ ನಿಧನದ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಬೇಕೆಂಬ ಬೇಡಿಕೆ ಇತ್ತು. ಜಮೀರ್ ಅಹಮದ್ ಸೇರಿದಂತೆ ಹಲವು ನಾಯಕರು ಈ ಬಗ್ಗೆ ಪಟ್ಟು ಹಿಡಿದಿದ್ರು. ಆದರೆ ಹೈಕಮಾಂಡ್ ಮಾತ್ರ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥಿಗೆ ಮಣಿ ಹಾಕಿತು. ಇದು ಜಮೀರ್ ಬಣ್ಣದ ಕಣ್ಣು ಕೆಂಪಾಗುವಂತೆ ಮಾಡಿತು. ಪ್ರಚಾರದ ಅಖಾಡದಲ್ಲೂ ಈ ಭಿನ್ನಮತ ಎದ್ದು ಕಾಣುತ್ತಿತ್ತು. ರಿಜ್ವಾನ್, ಅರ್ಷಾದ್, ಸಲೀಂ ಅಹಮದ್ ಒಂದು ಕಡೆಯಾದ್ರೆ ಜಮೀರ್ ಮತ್ತು ಅಬ್ದುಲ್ ಜಬ್ಬಾರ್ ಬಣ ಅಂತರ ಕಾಯ್ದುಕೊಂಡಿತು. ಕಾಂಗ್ರೆಸ್ನ ಈ ಒಳ ಜಗಳದ ಲಾಭ ಪಡೆಯಲು ಬಿಜೆಪಿ ಮತ್ತು ಎಸ್ಡಿಪಿಐ ಹೊಂಚು ಹಾಕಿ ಕುಳಿತಿವೆ. ಕಾಂಗ್ರೆಸ್ನ ಈ ಬಿಕ್ಕಟ್ಟು ಎಲ್ಲಿಗೆ ಹೋಗಿ ತಲುಪಲಿದೆ? ಕಾದು ನೋಡಬೇಕು. ರಾಜಕೀಯದಲ್ಲಿ ಶಾಶ್ವತ ಮಿತ್ರರು ಇಲ್ಲ, ಶಾಶ್ವತ ಶತ್ರುಗಳು ಇಲ್ಲ ಅಂತಾರೆ. ಆದ್ರೆ ಈಗ ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕರ ನಡುವಿನ ಅಸಮಾಧಾನ ಸ್ಫೋಟಗೊಂಡಿದೆ. ದಾವಣಗೆರೆ ದಕ್ಷಿಣ ಅಖಾಡ ಈಗ ಕೇವಲ ಚುನಾವಣಾ ಕಣವಾಗಿ ಉಳಿದಿಲ್ಲ, ಬದಲಿಗೆ ಮುಸ್ಲಿಂ ನಾಯಕರ ಪ್ರತಿಷ್ಠೆಯ ಕಣವಾಗಿದೆ. ಸಿಎಂ ಮತ್ತು ಡಿಸಿಎಂ ಸಮ್ಮುಖದಲ್ಲಿ ಸಭೆ ನಡೆದಾಗ ಜಮೀರ್ ಅವರು ಮುಸ್ಲಿಂ ಅಭ್ಯರ್ಥಿಗಾಗಿ ಪಟ್ಟು ಹಿಡಿದಿದ್ರು. ಆದ್ರೆ ಹೈಕಮಾಂಡ್ ನಿರ್ಧಾರ ಸಮರ್ಥ್ ಪರವಾಗಿತ್ತು. ಆರಂಭದಲ್ಲಿ ಒಪ್ಪಿದಂತೆ ಕಂಡ ಜಮೀರ್ ಅಹಮದ್ ನಂತರ ತಮ್ಮ ನಿಲುವು ಬದಲಿಸಿದ್ರು. ಇದು ಪಕ್ಷಕ್ಕೆ ನುಂಗಲಾರದ ತುತ್ತಾಯಿತು. ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಅವರನ್ನ ಸಮಾಧಾನ ಪಡಿಸಲು ನಸೀರ್ ಅಹಮದ್ ನಿರಾಕರಿಸಿದಾಗ ಹೈಕಮಾಂಡ್ ಅನಿವಾರ್ಯವಾಗಿ ರಿಜ್ವಾನ್, ಅರ್ಷಾದ್ ಅವರ ಮೊರೆ ಹೋಯಿತು. ಇದರ ಬೆನ್ನಲ್ಲೇ ಅಬ್ದುಲ್ ಜಬ್ಬಾರ್ ಅವರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಪಕ್ಷದಲ್ಲಿ ಯಾವ ರೀತಿಯಲ್ಲಿ ಅನ್ಯಾಯ, ಅವಮಾನ ಆಗಿದೆ ಎಂದು ರಾಜೀನಾಮೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಈ ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಚರ್ಚೆಗೆ ಗ್ರಾಸವಾಯಿತು. ಕಾಂಗ್ರೆಸ್ ವಿರುದ್ಧ ಮುಸ್ಲಿಂ ಸಮುದಾಯದ ಒಳಗೂ ಅಸಮಾಧಾನದ ಕೂಗು ವ್ಯಕ್ತವಾಗಿತ್ತು. ಈ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಂಗ್ರೆಸ್ ನಾಯಕರು ಕೈಗೊಂಡ ನಿರ್ಧಾರ ಸರಿಯಿದೆಯೇ? ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇಂಥ ಮತ್ತಷ್ಟು ರಾಜಕೀಯ ವಿಶ್ಲೇಷಣೆಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.